ಇದು ಕೋಟೆ ಹೊರಭಾಗದಲ್ಲಿರೋದು ಅರಮನೆ. ಬೇಸಿಗೆ ಕಾಲದಾಗ ಸೆಕೆ ಆಗುತ್ತೆ ಅಂತೇಳಿ ಇಲ್ಲೊಂದು ಅರಮನೆ ಕಟ್ಕೊಂಡ್ರು. ಇದಕ್ಕೆ ಬೇಸಿಗೆ ಅರಮನೆ. ಇದು ಗಾರೆ, ಸುಣ್ಣ ಮತ್ತು ಶ್ರೀಗಂಧ, ತೇಗ ಅಂತ ಒಳ್ಳೆ ಮರಗಳಿಂದ ನೋಡಿ, ನೂರಾರು ವರ್ಷಗಳಿಂದ ಆದರೂ ಕೂಡ ಮರಗಳು ಏನೂ ಆಗಿಲ್ಲ. ಅಲ್ಲಿ ಪೇಂಟಿಂಗ್ ಎಲ್ಲ ಸರಿಯಾಗಿದೆ. ಹೌದಾ? ರಾಜ ಆದ್ಮೇಲೆ ಈಗ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅದರಂದ್ಮೇಲೆ ಶಾಲಾ ಸಂಸತ್ತು ಅಂತ ಮಾಡಿವಲ್ಲ, ಪ್ರಧಾನಮಂತ್ರಿ ಆದಮೇಲೆ ಮಂತ್ರಿಗಳು ಬರ್ತಾರಲ್ಲ, ಹಂಗೆ ಮಂತ್ರಿಗಳು ಇರ್ತಿದ್ರು. ಮೇಲೆಲ್ಲ ರಾಜರು ಇರ್ತಿದ್ರು, ಕೆಳಗೆಲ್ಲ ಹೇಳಂತ ಸಿಗ್ತಾರಲ್ಲ, ಕೆಳಗೆ ರಾಜಮಂತನ ಇಲ್ಲೆಲ್ಲ ಎಲ್ಲಿ ಮಾಡ್ತಿದ್ರು, ಸೈನಿಕರೆಲ್ಲ ಕಾವಲು ಕಾಯ್ತಿದ್ರು. ಹೌದಾ? ಈಗ ಮಂತ್ರಿಗಳಾದ್ಮೇಲೆ ಎಲ್ಲರಿಗೂ ಒಂದು ಕಾರ್ ಕೊಡ್ತಾರಲ್ಲ ಈಗ. ಆಗ ಮಾಹಿತಿ ಮುಟ್ಟಿಸೋಕ್ಕಾಗಿ ಇಲ್ಲಿ ಎರಡು ಗುಮ್ಮಟಗಳು ಕಾಣ್ತಾವೆ ನೋಡ್ರಿ. ಏನು ವಾಸ ಆಗ್ಯಾವಲ್ಲ ಪಾರಿವಾಳಗಳು. ಆಗಲೂ ಕೂಡ ಟಿಪ್ಪು ಸುಲ್ತಾನ್ ಕಟ್ಟಿಸಿದ ಪಾರಿವಾಳ ಇರ್ಲಿಂದ ಪಾರಿವಾಳದ ಗೂಡುಗಳು ಅವು ಹಾಗೆ ಕಟ್ಟಿದ್ದು, ಇನ್ನೂ ಹಂಗಾದವು. ಪಾರಿವಾಳ ಯಾಕೆ ಬೇಕು ಅಂದ್ರೆ ಇದು ಇಲ್ಲಿರೋದು ರಾಜ ಮಂತ್ರಿಗಳ ಪಾರಿವಾಳದ ಸತ್ತಿದ್ರವರು ಅದಕ್ಕೆ ಖುಷಿಗಾಗಿ ಕೆಲವು. ಇನ್ನೂ ಕೆಲವು ಏನಿದ್ವಲ್ಲ, ಇಲ್ಲಿ ಪೊಲೀಸ್ ತರಬೇತಿ ಕೊಡೋದು ಪಾರಿವಾಳ. ಇಲ್ಲಿಂದ ಮಾಹಿತಿ ಹೋಗ್ಬೇಕಾದ್ರೆ ಪೋಸ್ಟ್ ಆಫೀಸಿಗೆ ಫೋನ್ ಇದ್ದಿದ್ದಿಲ್ಲ ನಾವು. ಇಲ್ಲಿ ಇಂಥಲ್ಲೇ ಹೋಗ್ಬೇಕಂದ್ರೆ ಅಂತಲ್ಲೇ ಹೋಗ್ತಿದ್ವಿ. ಈಗ ಭಾಳಷ್ಟು ಶಿವಪುರನೆಲ್ಲ ಪಾರಿವಾಳ ಸಾಕಿರ್ತಾರೆ. ನೀವು ಎಲ್ಲಾರು ಬಿಟ್ಟರೆ ಅವ್ರ ಮನೆ ಬರ್ತದೆ. ಇಂಥಲ್ಲಿ ಹೋಗಂದ್ರೆ ಅಂತಲ್ಲಿ ಹೋಗುತ್ತೆ. ಹಾಗೆ ಆಗ ತರಬೇತಿ ಕೊಟ್ಟು ಆ ಪಾರಿವಾಳಗಳನ್ನ ಸಾಕಿ ಇಲ್ಲಿ ಅವನ್ನ ಕಾವಲು ಕಾಯಿಸ್ತಿದ್ರು. ಪ್ರಿಸನ್ ಗೂಡುಗಳವು, ಪ್ರಿಸನ್ ಅಂದರೆ ಪಾರಿವಾಳ ಗೂಡುಗಳು. ಅಲ್ಲಿ ಏನು ಮಾಡ್ತೀವಿ, ಬರೀ ಇವು ಹಂಗಂದ್ರೆ ಮಿಲ್ಟ್ರಿ ಪಾರಿವಾಳಗಳು. ಸುಮ್ಮನೆ ಇದಕ್ಕೆಲ್ಲ ಹಿಂಗೆ ಹಾಳಾಕಿದ ಇವು ಇಂಥಲ್ಲೇ ಹೋಗಬೇಕು ಅಂತ ಅವು ಒಂದೊಂದು ರೂಟಿಗೆ ಒಂದೊಂದು ಪಾರಿವಾಳ ಇದ್ದವು. ಆಗ ಮಂತ್ರಿಗಳಿಗೆ ಕೆಲವು, ರಾಜ ರಾಣಿ ಕೆಲವು. ರಾಜ ಇಲ್ಲಿಂದ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಕಳಿಸ್ಬೇಕಾಗಿತ್ತು ಮಾಹಿತಿ ಅಂದ್ರೆ ಇಂಥ ರಾಜ್ಯಕ್ಕೆ ಹೋಗುವಂಥ ಪಾರಿವಾಳಗಳು ಬೇರೆ ಇದ್ವು ಅಂತ. ಅವೆಲ್ಲ ನೀವೆಲ್ಲ ಇದನ್ನು ದರ್ಯಾ ದೌಲತ್ ಅಂತ ಹೊಡೆದು ಈ ಎರಡು ಗೂಡಿನ ಚಿತ್ರ ನೋಡ್ರಿ ನೀವು. ಆ ಚಿತ್ರಗಳು ಏನು ಅನ್ನೋದನ್ನ ಹೇಳ್ತಾರೆ, ಅದೆಲ್ಲ ವಿವರಣೆ ಕೊಟ್ಟಿರ್ತಾರೆ ಯೂಟ್ಯೂಬ್ನಾಗ, ಎಲ್ಲ ನಿಮ್ಗೆ ಸಿಗುತ್ತೆ.